ನೋಡಿ ನಮ್ಮೆಲ್ಲ SSLC ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ ಸಮಾಂತರ ಶ್ರೇಣಿಗಳು ಅಧ್ಯಾಯದ ಮೇಲೆ. ಮುಂದಿನ ಒಂದು ಚರ್ಚೆ ಇವತ್ತಿನ ವಿಡಿಯೋ ಸರಣಿಯಲ್ಲಿ 57ನೇ ಪ್ರಶ್ನೆಯಿಂದ ಪ್ರಾರಂಭ ಮಾಡಬೇಕಾಗಿದೆ. ಮಾಡೆಲ್ ಕ್ವೆಶ್ಚನ್ ಪೇಪರ್ 3ನಲ್ಲಿ ಮೊದಲನೇ ಪ್ರಶ್ನೆ ಏನಂತ ಬಂದಿದೆ ನೋಡ್ರಿ. AN = ಕೊಟ್ಟಿದ್ದಾರೆ, ಸಾಮಾನ್ಯ ವ್ಯತ್ಯಾಸವನ್ನು ಕೇಳಿದ್ದಾರೆ. AN ಅನ್ನು ಬರ್ಕೊಡಿ ಎಲ್ಲರೂ. AN = ಎಷ್ಟಿದೆ? 2n - 1. ನಿಮ್ಗೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಬೇಕಂದ್ರೆ ಕನಿಷ್ಠ 2 ಪದಗಳು ಬೇಕು. ಅದು ಅನುಕ್ರಮವಾಗಿರ್ತಕ್ಕಂಥ 2 ಪದಗಳನ್ನು ತಗೊಳ್ಳೋಣ. A1 ಬರೀರಿ ಎಲ್ಲರೂ. A1 ಅಂದರೆ ಎಷ್ಟಾಯ್ತು? 2 × 1 - 1. 2 1 2, 2ರಾಗ 1 ಹೋದರೆ ಎಷ್ಟು? 1 ಬರ್ತದೆ. ಕ್ವಿಕ್ಲಿ ಬರೀರಿ ನನ್ನ ಜೊತೆನ, ಸರಳ ಐತಿ. A2 ಎರಡನೇ ಪದ ಕಂಡುಹಿಡಿಯೋಣ. ಎರಡನೇ ಪದ ಅಂದರೆ ಏನು ಮಾಡ್ತೀರಿ? 2 × n ಜಾಗದಾಗ ಎಷ್ಟೈತಿ? 2 ಐತಿ, -1. 2 2 4 - 1 ಅಂದರೆ ಎಷ್ಟಾಯ್ತು ನೋಡ್ರಿ? 3 ಆಯಿತು. ಎರಡನೇ ಪದ 3 ಆಯಿತು. ನಿಮ್ಗೆ ಏನು ಬೇಕಾಗೈತಿ? D ಬೇಕಾಗೈತಿ. A2 - A1 ಎರಡನೇ ಪದದೊಳಗೆ ಒಂದನೇ ಪದ ಕಳೆದ್ರೆ ನಿಮ್ಗೆ ಸಾಮಾನ್ಯ ವ್ಯತ್ಯಾಸ ಸಿಗ್ತೈತಿ. 3ರಾಗ 1 ಕಳೀರಿ. 3ರಾಗ 1 ಹೋದರೆ ಎಷ್ಟು ಬಂತು ನೋಡ್ರಿ? 2 ಬಂತು. 2 ನಮಗೆ ಎಲ್ಲೈತಿ? ಆಪ್ಷನ್ ಎನಲ್ಲಿ ಉತ್ತರ ಇದೆ. ಆಪ್ಷನ್ ಎನಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇದೆ. ಇದು ನಮಗೆ ಆಪ್ಷನ್ದಾಗ ಏನಾಗಿ ಕಂಡು ಬರಾಕತ್ತೈತಿ. ಬರೆದ್ರೆ ಇಷ್ಟೆಲ್ಲರೂ ಸರಿ. ಈಗ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ. ಮುಂದಿನ ಪ್ರಶ್ನೆ ಏನದ ಅಂತ ಗಮನಿಸ್ರಿ ನೋಡಿ. ಮುಂದಿನ ಪ್ರಶ್ನೆ, ಸೂತ್ರದ ಸಹಾಯದಿಂದ 2 ಅಂಕಿ ಎಷ್ಟು ಸಂಖ್ಯೆಗಳು 5ರಿಂದ ಭಾಗ ಆಗ್ತಾವ ಅನ್ನೋದನ್ನು ಕಂಡುಹಿಡಿಬೇಕಾಗಿದೆ. ನಮಗೆ 2 ಅಂಕಿ ಸಂಖ್ಯೆ ಪ್ರಾರಂಭ ಆಗೋದು ಎಲ್ಲಿಂದ? 10ರಿಂದ ಪ್ರಾರಂಭ ಆಗ್ತಾವೆ. 10 5ರಿಂದ ಭಾಗ ಹೋಗ್ತೈತಿಲ್ಲ ನಿಮಗೆ, ಅಂದರೆ 10ರಿಂದ ಬರ್ಕೋಬೇಕು ನಾವು. ಸಂಖ್ಯೆ ಕಂಡುಹಿಡಿಬೇಕೈತಿಲ್ಲ, ಮೊತ್ತಿಲ್ಲ. ಸೂತ್ರದ ಸಹಾಯದಿಂದ 2 ಅಂಕಿ ಎಷ್ಟು ಸಂಖ್ಯೆಗಳು 5ರಿಂದ ಭಾಗವಾಗುತ್ತದೆ ಎಂದು ಕಂಡುಹಿಡಿಯಾರೆ. ಅಂದರೆ ಮೊದಲನೇ ಸಂಖ್ಯೆ ನಮ್ಗೆ ಆ ಶ್ರೇಣಿ ಒಳಗೆ ಬರೋದು 10 ಬರ್ತದೆ. ಇದರ ನಂತರ ಏನು ಬರ್ತದೆ? 15 ಬರ್ತದೆ. 15ಆಗನ 20 ಬರ್ತದೆ. 2 ಅಂಕಿಯ ಕೊನೆಯ ಸಂಖ್ಯೆ 99 ಕೊನೆಯ ಸಂಖ್ಯೆ, ಆದರೆ 5ರಿಂದ ಭಾಗ ಹೋಗೋದಲ್ಲ. 5ರಿಂದ ಭಾಗವಾಗುವುದನ್ನು ನೋಡ್ಬೇಕಂದ್ರೆ ಕೊನೆಯದು ಯಾವ್ದು ಬರ್ತದೆ? 95 ಬರ್ತದೆ. 2 ಅಂಕಿ ಸಂಖ್ಯೆ, ಹೌದಾ? ಈ ಶ್ರೇಣಿ ಯಾವುದಂತ ನಾವು ಗೊತ್ತು ಮಾಡ್ಕೊಂಡಿವಿ. ಈಗ ಇಲ್ಲಿ ಏನು ಕಂಡುಹಿಡಿಬೇಕಾಗೈತಿ? ಪದಗಳ ಸಂಖ್ಯೆಯನ್ನು ಕಂಡುಹಿಡಿಬೇಕಾಗೈತಿ. ಸೂತ್ರದ ಸಹಾಯದಿಂದ 2 ಅಂಕಿ ಎಷ್ಟು ಸಂಖ್ಯೆಗಳು ಅಂದರೆ ಇದರ ಅರ್ಥ ಏನು? ನಾವು ಏನು ಕಂಡುಹಿಡಿಬೇಕಾಗೈತಿ? ಪದಗಳ ಸಂಖ್ಯೆಯನ್ನು ಕಂಡುಹಿಡಿಬೇಕಾಗೈತಿ. ದತ್ತಾಂಶ ಸಿಕ್ಕಿದೆ ನಮಗೆ, ಶ್ರೇಣಿಯನ್ನು ಗೊತ್ತು ಮಾಡ್ಕೊಂಡಿದ್ದೀವಿ. ಮೊದಲನೇ ಪದ ಬರೀರಿ. A = ಎಷ್ಟು? 10. ಸಾಮಾನ್ಯ ವ್ಯತ್ಯಾಸ D = 15 - 10 ಅಂದರೆ ಎಷ್ಟು ಬಂತು? 5 ಬಂತು. 95ಅನ್ನು ಏನಂತ ಬರ್ಕೋತೀರಿ? AN ಅಂತ ಬರೀತೀರಿ. AN = 95 ಬರೀರಿ. 95 ಬರೀರಿ. ಇನ್ನು ಏನು ಸೂತ್ರ ಬರೀರಿ. ಸಮಾಂತರ ಶ್ರೇಣಿ ಎನ್ನೇ ಪದ ಕಂಡುಹಿಡಿತಕ್ಕಂಥ ಸೂತ್ರ AN = A + n - 1 × D ಸೂತ್ರ. ಬೇಗನೆ ಬರೀಬೇಕು ಕ್ವಿಕ್ಲಿ. AN = A + n - 1 × D ಬರೆದ್ರಿ. ಇದರಲ್ಲಿ ಬೆಲೆಗಳನ್ನು ಆದೇಶಿಸೋಣ. A ಬೆಲೆ ಎಷ್ಟಿದೆ ನೋಡ್ರಿ? 10 ಇದೆ. ಪ್ಲಸ್ n - 1 ಹಂಗೆ ಇಡ್ರಿ. D ಎಷ್ಟೈತೆ ನೋಡ್ರಿ? 5 ಐತೆ. ಈ AN ಜಾಗದಾಗ ಏನು ಬರೆಯವ್ರ? 95 ಗೊತ್ತು ಮಾಡ್ಕೊಂಡಿದ್ರಲ್ಲ, ಅದನ್ನ ಬರೀರಿ. 95 ಸರಿನಾ? ಈ 10 ಈ ಕಡೆ ತೊಗೊಂಬರ್ರಿ. 95 - 10. 95 - 10 = 5 × n. 5n - 5 ಆಯಿತು. 5ರಿಂದ ಬ್ರಾಕೆಟ್ನೊಳಗೆ ಗುಣಾಕಾರ ಮಾಡ್ರಿ. 95ರಾಗ 10 ಹೋದ್ರೆ ಎಷ್ಟಾಕತಿ? 85. 85 ಎಷ್ಟಾಯ್ತು? ಅದು 5n - 5 ಐತಿ. 5n - 5 ಐತಿ. -5 ಈ ಕಡೆ ತೊಗೊಂಬರ್ರಿ. 85 + 5 = 5n ಆಯ್ತು. ಅಂದ್ರೆ 90 = ಎಷ್ಟಾಯ್ತು ನೋಡ್ರಿ? 5n ಆಯ್ತು. 90 = ಎಷ್ಟಾಯ್ತು ನಮ್ಗೆ? 5n ಆಯ್ತು. ಅಂದರೆ n = ಎಷ್ಟಾಯ್ತು? 90 / 5. 90 / 5 ಭಾಗಿಸ್ರಿ. ಇದನ್ನ 90ಅನ್ನು 5ಲೇ ಭಾಗಿಸ್ರಿ. 5 1 5. ಮುಂದೆ ಎಷ್ಟು ಉಳಿತು? 4 ಉಳಿತು. 40 ಆಯ್ತು. 5 ಎಷ್ಟು 40? 5 8 40 ಹೋದ ಇಲ್ಲ? 90ಕ್ಕೆ 5ಲೇ ಭಾಗಿಸ್ರಿ. 18 ಕರೆಕ್ಟ್ ಬರ್ಕೊಂಡಿವಿ ನಾವು. ಆದ್ದರಿಂದ 18 ಪದಗಳು. ಅಲ್ಲಿ ಪ್ರಶ್ನೆ ಏನಿದೆ? ಎಷ್ಟು ಸಂಖ್ಯೆಗಳು 5ರಿಂದ ಭಾಗ 18 ಪದಗಳು. 18 ಸಂಖ್ಯೆಗಳು, ಪದಗಳನ್ನು ಬೇಡ್ರಿ. ಆದ್ದರಿಂದ 18 ಸಂಖ್ಯೆಗಳು 18 2 ಅಂಕಿಯ ಸಂಖ್ಯೆಗಳನ್ನು ಬರೆದ್ರು ಇನ್ನೂ ನಿಖರ ಆಗ್ತದೆ. ನಾನು ಇಷ್ಟ ಬರ್ದೇನೆ ಸಾಕ. 18 ಸಂಖ್ಯೆಗಳು 5ರಿಂದ ಭಾಗವಾಗುತ್ತವೆ ಅಂತ ಬರೀರಿ. ಬರೆದ್ರಿ? ಸರಿ, ಇಷ್ಟ ಆದರೆ ಪರಿಹಾರ ಪೂರ್ಣ ಆಯಿತು. ಇದು 2 ಅಂಕದ ಪ್ರಶ್ನೆ, ಸುಲಭ ಪ್ರಶ್ನೆ ಐತಿ. ಮುಂದಿನ ಪ್ರಶ್ನೆ ನೋಡ್ರಿ, ಅನ್ವಯಿಕ ಪ್ರಶ್ನೆ ಇದ್ದಂಗೆ ಅದ. ಒಂದು ಸಣ್ಣ 20 ಪದಗಳನ್ನು ಹೊಂದಿರುವ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ 12 ಇದೆ. ಪದಗಳ ಸಂಖ್ಯೆ 20 ಅಂದರೆ n = 20 ಬರ್ಕೋರು. ಮುಂದೆ ಎಲ್ಲಿ ಉಪಯೋಗ ಆಗ್ಬೋದು? ಕೊಟ್ಟಿರೋ ದತ್ತಾಂಶ ಅದನ್ನು ವಿಶ್ಲೇಷಿಸ್ತಾ ಬರ್ಕೊಂತ ಹೋಗ್ಬಿಡೋಣ. n = 20 ಬರೆದ್ರಿ.
ಹೊಂದಿರುವ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ 12 ಅದ ಅಂದ್ರೆ ಎ ಕೊಟ್ಟು ಎಷ್ಟು ಬರೀತೀರಿ 12 ಬರೀತೀರಿ. ಕೊನೆಯ ಪದ ಎ ಎನ್ ಈಸ್ ಈಕ್ವಲ್ ಟು ಎಷ್ಟು 106. ಕೊನೆಯ ಪದ 106 ಅದ. ಆದರೆ ಪದಗಳ ಮೊತ್ತ ಕಂಡು ಹಿಡಿಯಿರಿ ಅಂದ್ರೆ ನಾವು ಏನು ಕಂಡು ಹಿಡಿಬೇಕು ಇಲ್ಲಿ S20 ಕಂಡು ಹಿಡಿಬೇಕು. S20 ಕಂಡು ಹಿಡಿಬೇಕು. ನೇರ ಪ್ರಶ್ನೆ ಐತಿಲ್ಲ? ನೇರ ಪ್ರಶ್ನೆ. ನೇರ ಸೂತ್ರ ಏನದ ಇದಕ್ಕೆ? SN ಈಸ್ ಈಕ್ವಲ್ ಟು N/2 ಇಂಟು ಬ್ರಾಕೆಟ್ A ಪ್ಲಸ್ AN. ಮೊದಲನೇ ಪದ ಮತ್ತು ಕೊನೆಯ ಪದವನ್ನು ಕೊಟ್ಟಾಗ ನೇರವಾಗಿ ಪದಗಳ ಮೊತ್ತವನ್ನು ಕಂಡುಹಿಡಲಿಕ್ಕೆ ಬಳಸ್ತಕ್ಕಂಥ ಸೂತ್ರ SN ಈಸ್ ಈಕ್ವಲ್ ಟು N/2 ಇಂಟು ಬ್ರಾಕೆಟ್ A ಪ್ಲಸ್ AN. SN ಎನ್ ಜಾಗದಾಗ ಎಷ್ಟು ಬರೀತೀರಿ 20 ಈಕ್ವಲ್ ಟು ಎಷ್ಟು 20 ಡಿವೈಡೆಡ್ ಬೈ 2 ಇಂಟು ಬ್ರಾಕೆಟ್ A ಅಂದ್ರೆ 12 ಅದ, AN ಅಂದ್ರೆ ಎಷ್ಟು ಅದ ನೋಡ್ರಿ 106 ಅದ. 106 ಅದ. ಸೂತ್ರದಲ್ಲಿ ಬೆಲೆಯನ್ನು ಆದೇಶಿಸಿದೇನಾ? ಯಾರು ಹಿಂದೆ ಉಳಿಬೇಡ್ರಿ, ಮುಂದಕ್ಕೂ ನೋಡಬೇಡ್ರಿ, ಜಸ್ಟ್ ಫಾಲೋ ಮೀ. ಬರ್ತಾರೆ ಎಷ್ಟೆಲ್ಲರೂ? ಇನ್ನು 106ಕ್ಕೆ 12 ಕೂಡಿಸಿದ್ರೆ ಎಷ್ಟು ಬರ್ತೈತೆ ಹೇಳ್ರಿ? 22 ಭಾಗಿಸಿದ್ರೆ 10 ಬರ್ತದ. ಇದನ್ನ ಹಿಡ್ಕೊಳ್ಳೋಣ. 106 ಪ್ಲಸ್ 6 116 ಆತ, ಪ್ಲಸ್ 2 ಅಂದ್ರೆ 118 ಆತೋ ಇಲ್ಲೋ? 118ಕ್ಕೆ 10 ಗುಣಿಸಿದ್ರೆ 1180. ಎಷ್ಟು ಪದಗಳ ಮೊತ್ತ ಇದು? 20 ಪದಗಳ ಮೊತ್ತ. ಈ 20 ಪದಗಳ ಮೊತ್ತವನ್ನು ಕಂಡುಹಿಡಲಿಕ್ಕೆ ಹೇಳಿದರು. ಅದನ್ನು ಲೆಕ್ಕಾಚಾರ ಪೂರ್ಣಗೊಳಿಸಿದ್ವಿ. ಅರ್ಥ ಮಾಡ್ಕೊಂಡ್ರಿ ಎಲ್ಲರೂ? ಸರಿ, ಮುಂದಿನ ಪ್ರಶ್ನೆ. ಪ್ರಶ್ನೆಯನ್ನು ಗಮನಿಸ್ರಿ. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳವರೆಗಿನ ಮೊತ್ತ 5n-n². ಮೊದಲ n ಪದಗಳವರೆಗಿನ ಮೊತ್ತವನ್ನು ಹೆಂಗೆ ಸೂಚಿಸ್ತೀವಿ? SN ಅಂತ ಸೂಚಿಸ್ತೀವಿ. ಮೊದಲ n ಪದಗಳವರೆಗಿನ ಮೊತ್ತವನ್ನು ಹೆಂಗೆ ಸೂಚಿಸ್ತೀರಿ? SN ಕೊಟ್ಟು ಏನು ಕೊಟ್ಟಿದ್ದಾರೆ? 5n-n² ಬರೀರಿ. 5n-n² ಅನ್ನು ಬರೀರಿ. ಆದರೆ ಸಮಾಂತರ ಶ್ರೇಣಿಯನ್ನು ಬರೆಯಿರಿ. ಮೊದಲನೇ ಸ್ಟೆಪ್ ಏನಾಯ್ತು ನಮ್ಗೆ? ಸಮಾಂತರ ಶ್ರೇಣಿಗೆ ಬರಿಬೇಕಾಗಿದೆ. ಸಮಾಂತರ ಶ್ರೇಣಿ ಬರಿಬೇಕಂದ್ರೆ ಏನು ಕಂಡುಹಿಡಬೇಕು ನಾವು? ಮೊದಲನೇ ಪದ ಕಂಡುಹಿಡಬೇಕು ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಬೇಕಿಲ್ಲ. ಪದಗಳ ಮೊತ್ತಕ್ಕೆ ನಿಮಗೆ n-ನೇ ಪದ ಕೊಟ್ಟಿದ್ದಾರೆ. ಪದಗಳ ಮೊತ್ತವನ್ನು ಸೂಚಿಸ್ತಕ್ಕಂತಹ ಸಮೀಕರಣ ಕೊಟ್ಟಿದ್ದಾರೆ 5n-n². ಇದನ್ನು ಬಳಸಿಕೊಂಡು ಮೊದಲನೇ ಪದ ಎರಡನೇ ಪದ ತಗೊಂಡು ಅದರಿಂದ ಸಾಮಾನ್ಯ ವ್ಯತ್ಯಾಸ ತೆಗಿಬೇಕು. ಅಂದರೆ ಎ ಮತ್ತು ಡಿ ಸಿಕ್ಕಾದ ಮೇಲೆ ನಿಮಗೆ ಶ್ರೇಣಿಯನ್ನು ಬರಲಿಕ್ಕೆ ಸರಳ ಆಗ್ತದೆ. ಶ್ರೇಣಿ 21ನೇ ಪದವನ್ನು ಮತ್ತು ಮೊದಲ 21 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಇದು ಎರಡನೇ ಭಾಗ. ಶ್ರೇಣಿ ಸಿಕ್ಕ ಮೇಲೆ ನಮಗೆ 21ನೇ ಪದನೂ ಕಂಡುಹಿಡಿಯಕ್ಕೆ ಬರ್ತೈತಿ, ಇಷ್ಟು ಮೊತ್ತವನ್ನು ಕೂಡ ಕಂಡುಹಿಡ್ಲಿಕ್ಕೆ ಬರ್ತದೆ. ಅಂದರೆ ಮೊದಲನೇ ಕೆಲಸ ಏನು? ಕೊಟ್ಟಿರುವ ದತ್ತಾಂಶವನ್ನು ಬಳಸಿಕೊಂಡು ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಗೊತ್ತು ಮಾಡ್ಕೋಬೇಕು. ಇಲ್ಲಿ S1 ಅಂತ ಹಾಕ್ತೀನಿ ನಾ. S1 ಅಂದರೆ ಇದರ ಅರ್ಥ ಏನು? ಒಂದ ಪದ ಅನ್ನಂಗದ, ಒಂದ ಪದದ ಮೊತ್ತ ಅನ್ನಂಗೆ. ಅಂದ್ರೆ ಮೊದಲನೇ ಪದ ಅಷ್ಟೇ S1 ಅಂದ್ರೆ. S1 ಅಂದ್ರೆ 5 × 1 - 1² n ಇದ್ದಲ್ಲಿ ಒಂದು ಹಾಕ್ರಿ. S1 ಅಂದ್ರೂ ಒಂದು, A ಅಂದ್ರೂ ಒಂದು, A1 ಅಂದ್ರೂ ಒಂದು. ಗೊತ್ತಾಯ್ತಾ? S1 ಅಂದ್ರೆ ಇದರ ಅರ್ಥ ಏನು? A1 ತಿಳಿತೋ ಇಲ್ಲ? ಇದು ನೋಡ್ರಿ, ಬೇಕಂದ್ರೆ ಇಲ್ಲಿ ಒಂದು ಕ್ಷಣ ಲಕ್ಷ ಕೊಡ್ರಿ. S1 ಅಂದ್ರೆ ಒಂದನೇ ಪದ ಅಷ್ಟೇ, A1 ಅಥವಾ ಇದನ್ನ A ಸೂಚಿಸ್ತೀರಿ. S2 ಅಂದ್ರೆ ಇದರ ಅರ್ಥ ಏನು? ಮೊದಲ 2 ಪದಗಳ ಮೊತ್ತ. S3 ಅಂದ್ರೆ ಏನು ಬರ್ತೈತೆ? ಇದು ಮೊದಲ 3 ಪದಗಳ ಮೊತ್ತ. ಇದು ನಿಮ್ಮ ತಲೆಯಲ್ಲಿ ಇರಲಿ. SN ಅಂದ್ರೆ ಏನು? ಮೊದಲ n ಪದಗಳ ಮೊತ್ತ ಇರ್ತೈತಿ. ಇಲ್ಲಿ S1 ಹಾಕಿದ್ರೆ ಅಂದ್ರೆ ಮೊದಲನೇ ಪದ ಅಷ್ಟೇ ಬಂತು. S1 ಅಂದ್ರೆ ಏನಾಯ್ತು? A1 ಅಥವಾ A ಅಷ್ಟೇ ಬಂತು. ಅದನ್ನ ಬರಿಬೇಡ್ರಿ, ಇದನ್ನ ಬರೆಯಾಕತ್ತಿರಲ್ಲ, ಇದನ್ನ ಜೊತೆ ಬರಿತಾ ಹೋಗ್ರಿ. S1 ಅಂದ್ರೆ ಏನಾಯ್ತು? A1 ಆಯ್ತು. ಈಕ್ವಲ್ ಟು 5 × 1 ಅಂದ್ರೆ ಎಷ್ಟಾಗ್ತದು? 5. 1ರ ವರ್ಗ ಎಷ್ಟು? 1 ಅಂದ್ರೆ ಎಷ್ಟಾಯ್ತು ನೋಡ್ರಿ? 4 ಆಯ್ತು. ಇನ್ನು S2, ಇಲ್ಲಿ S2 ಬರೀರಿ. n ಇದ್ದಲ್ಲಿ 2 ಹಾಕ್ರಿ. ಬಲಗಡೆ 5n-n² ಐತ್ಲ, 5 × n ಜಾಗದಾಗ 2 ಹಾಕ್ರಿ. -2ರ ವರ್ಗ, -2ರ ವರ್ಗ. 5 2 10, 2ರ ವರ್ಗ ಎಷ್ಟು? 4. S2 ಅಂದ್ರೆ ಈಗ ಏನು ಬರಿಬೇಕು ನೀವು? ಇದನ್ನ ಹಂಗೆ ಬಿಡಂಗಿಲ್ಲ. ಇಲ್ಲಿ ನೋಡ್ರಿ, S2 ಅಂದ್ರೆ ಏನು? ಮೊದಲ 2 ಪದಗಳ ಮೊತ್ತ. ಏನು ಬರಿಬೇಕು ಅದನ್ನ? A1 + A2 ಬರಿಬೇಕು. A1 + A2 ಈಕ್ವಲ್ ಟು A1 + A2 ಕೂಡ 5 10, 10ರ 4 ಹೋದ್ರೆ A1 + A2 ಈಕ್ವಲ್ ಟು 10ರಾಗ 4 ಹೋದ್ರೆ ಎಷ್ಟು? 6 ಅಲ್ಲ? A1 + A2 ಈಕ್ವಲ್ ಟು 6 ಬತ್ತಾದ್ರೆ A1 ಎಷ್ಟೈತಿ? A1 ಎಷ್ಟೈತಿ ನೋಡ್ರಿ? 4 ಐತಿಲ್ಲ? ಈ ಬೆಲೆ ಹಾಕ್ರಿ. 4 + A2 ಈಕ್ವಲ್ ಟು ಎಷ್ಟು ಬಂತು? 6 ಬಂತು. ಅಂದ್ರೆ ಎರಡನೇ ಪದ 6 - 4 ಅಂದ್ರೆ ನಿಮಗೆ ಎರಡನೇ ಪದ ಎಷ್ಟು ಸಿಕ್ತು? 2 ಸಿಕ್ತೋ ಇಲ್ಲ? ಇದರಿಂದ ಡಿ ಕಂಡುಹಿಡಿಯಕ್ಕೆ ಬರ್ತೈತಿ. ಆದ್ದರಿಂದ ನೋಡ್ರಿ, ನಾ ಮೊದಲನೇ ಪದ ಅಂತ ಬರಿತೀನಿ. ಅಲ್ಲಿ ಮೊದಲ ಪದ ಅಂತ ಬರಿತೀನಿ. ಅದನ್ನ ಎ ಅಂತ ಬರಿತೀನಿ. ಎ ಅಂದ್ರೆ ಇದು A1 ಅದ ಬೆಲೆ ಈಗ ಕಂಡುಹಿಡಿದ್ರಿ. A1 ಅದ ಬೆಲೆ ಎಷ್ಟೈತಿ? 4 ಐತಿ. ಆಮೇಲೆ ಸಾಮಾನ್ಯ ವ್ಯತ್ಯಾಸ ಕೇಳಿದಾರೆ. ವ್ಯತ್ಯಾಸ ಕೇಳಿಲ್ಲ, ನಮ್ಗೆ ಬೇಕದು.
ಅದು ಗೊತ್ತಾದ್ರೆ ಮುಂದಿನ ಲೆಕ್ಕಾಚಾರ ಮಾಡ್ಕೊಳ್ಳಿಕ್ಕೆ ನಂಗೆ ಸಾಧ್ಯ ಆಗ್ತದೆ. ಸಾಮಾನ್ಯ ವ್ಯತ್ಯಾಸ ಡಿ ಅಂದರೆ ಏನು ಮಾಡ್ತೀರಿ, ಎರಡನೇ ಪದದೊಳಗೆ ಒಂದನೇ ಪದ ಕಳೆದು ಬಿಡ್ರೆ ಡಿ ಸಿಕ್ಬಿಡ್ತದೆ ನಿಮ್ಗೆ. ಎರಡನೇ ಪದ ಈಗ ತಾನೇ ಕಂಡು ಹಿಡ್ಕೊಂಡಿದ್ರೆ ಎರಡನೇ ಪದ ಎಷ್ಟು ಬಂದಿದೆ, 2 ಬಂದಿದೆ. ಒಂದನೇ ಪದ ಎಷ್ಟೈತಿ, 4 ಐತೇವಲ್ಲ, 2 4 ಹೋದ್ರೆ ಉತ್ತರ ಎಷ್ಟು, -2. ಈಗ ನಮಗೆ ಏನು ಸಿಕ್ತು ಇಲ್ಲಿ ತನಕ ಈ ಲೆಕ್ಕಾಚಾರ ಮಾಡಿದ್ರಿಂದ, ಮೊದಲನೇ ಪದ ಸಿಕ್ತು, ಮತ್ತೇನು ಸಿಕ್ತು, ಸಾಮಾನ್ಯ ವ್ಯತ್ಯಾಸ ಸಿಕ್ತು. ಇನ್ನು ಮುಂದಿನ ಭಾಗದೊಳಗೆ ಪ್ರಶ್ನೆ ಐತಲ್ಲ ಅದನ್ನು ನೋಡೋಣ. ಶ್ರೇಣಿಯ 21ನೇ ಪದವನ್ನು ಕಂಡುಹಿಡಿಯೋಣ ಮೊದಲು. ಈಗ ಶ್ರೇಣಿಯ 21ನೇ ಪದ ಅಂದರೆ A21, 21ನೇ ಪದ A ಪ್ಲಸ್ 21 - 1 ತಲೆ ಹೊಂಟತ್ತೆ ಎಲ್ಲರಿಗೂ. 21 - 1 ಅಂದರೆ ಎಷ್ಟದು, 20D. A ಪ್ಲಸ್ 20D. ಯಾಕೆ ರೆಸ್ಪಾನ್ಸ್ ಇಲ್ಲಲ್ಲ, 20 ಹೆಂಗೆ ಬಂತು ಗೊತ್ತಾತೋ ಇಲ್ಲೋ, A ಪ್ಲಸ್ n - 1. 21 - 1 ಅಂದರೆ ಎಷ್ಟು ಆಕೈತೆ, ಅದು 20 ಆಕೈತೆ. 20D A21 ಕೊಟ್ಟು A ಬೆಲೆ ಎಷ್ಟೈತೆ ನೋಡ್ರಿ, A ಬೆಲೆ ಎಷ್ಟಿದೆ, 4 ಇದೆ, ಪ್ಲಸ್ 20 × D ಬೆಲೆ ಎಷ್ಟಿದೆ, -2 ಇದೆ. 4 - 40 ಅಂದರೆ ಎಷ್ಟು ಬಂತು ನೋಡ್ರಿ, -36 ಅಲ್ಲ. 21ನೇ ಪದ ಎಷ್ಟಾಯ್ತು, -36. ಇಷ್ಟಕ್ಕೆ ಮುಗಿಲಿಲ್ಲ, ಇನ್ನೊಂದು ಲೆಕ್ಕಾಚಾರ ಐತಿ. ಏನು ಲೆಕ್ಕಾಚಾರ ಐತೆ ಸಮಸ್ಯೆ ಒಳಗೆ, ಮೊದಲ 21 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಮೊದಲ 21 ಪದಗಳ ಮೊತ್ತ ಅಂದ್ರೆ ಏನು, S21 ಅಲ್ಲ, S21 ಕಂಡುಹಿಡಿಬೇಕು. S21 ನಾವು ಕಂಡುಹಿಡಿಬೇಕಾಯ್ತು. ಅದಕ್ಕಿಂತ ಮೊದಲು ಸೂತ್ರ ಬರೆದ್ಬಿಡೋಣ, SN ಸೂತ್ರ ಬರೆಯೋಣ. SN = ಏನು ಬರೆಯೋರು, n/2 × ಬ್ರಾಕೆಟ್ 2A + n - 1 × D. SN = n/2 × ಬ್ರಾಕೆಟ್ 2A + n - 1 × D. ಸೂತ್ರವನ್ನು ಎಲ್ಲರೂ ಬರೀರಿ, ಬರೆಯಕತ್ತಾರೆ ಸರಿಯಾಗಿ. ಈಗ ನೋಡ್ರಿ, n/2 ಅಂದರೆ ಇನ್ನೇನು ಬರಲಿ, ಈಗ 21/2 ಇಂಟು ಬ್ರಾಕೆಟ್ 2A. ಏನು ಬೆಲೆ ಎಷ್ಟದ, 4 ಅದ, 4ನ ಆದೇಶೋಣ, ಪ್ಲಸ್ n - 1, 21 - 1 ಇಂಟು ಡಿ ಬೆಲೆ ಎಷ್ಟಿದೆ, -2 ಇದೆ. ಬ್ರಾಕೆಟ್ ಹಾಕಿ -2 ಬರೀರಿ, ಇನ್ನು ಮುಂದೆ ಇದನ್ನು ಸುಲಭೀಕರಣ ಮಾಡ್ತಕ್ಕಂಥ ಕೆಲಸ ಮಾಡೋಣ. 21/2 ಇಂಟು ಬ್ರಾಕೆಟ್ 2 4 ಎಷ್ಟು ಹೇಳ್ರಿ, 8. ಇಲ್ಲಿ ನೋಡ್ರಿ ಎಂಥ ಸುಲಭೀಕರಣ ತಪ್ತೀರಿ ನೀವು, ಪ್ಲಸ್ ಇಂಟು ಮೈನಸ್, ಇದು ಮೈನಸ್ ಮೊದಲೇ ಇಟ್ಕೋಬೇಕು. 21 1 ಹೋದ್ರೆ 20, 20 ಗುಂಡ್ಲೆ ಎಷ್ಟು ಬರಿಬೇಕು, ಇದನ್ನ +2 ಬರಿಬೇಕು. ಈಗ -2 ಆಗಂಗಿಲ್ಲ, ಅದು ಮೈನಸ್ ಚಿಹ್ನೆ ಕಡೆ ಗುಣಾಕಾರ ಆಗೈತೆ. ಅರೆ ಮತ್ತು ಪ್ಲಸ್ ಅಂತಿರ್ಲಿ ಯಾರೋ, ಹಿಂಗೆ ಮೈನಸ್ ಇಂಟು ಮೈನಸ್ ಪ್ಲಸ್ ಬರಂಗಿಲ್ಲ. ಅದು 21 1 ಹೋದ್ರೆ 20 ಬಂತು, ಅದು ಪ್ಲಸ್ 20 ಬಂತು. ಅರ್ಥ ಆಯ್ತಾ, ಈ ಪ್ಲಸ್ಸು ಈ ಮೈನಸ್ ಗುಣಾಕಾರ ಮಾಡ್ಕೊಂಡು, ಬ್ರಾಕೆಟ್ ಹೊರಗಡೆ ಪ್ಲಸ್ಸು, ಅಲ್ಲಿ ಬ್ರಾಕೆಟ್ ಒಳಗಡೆ ಮೈನಸ್ ಐತೆ ನೋಡ್ರಿ, ಅದೆರಡು ಗುಣಾಕಾರ ಮಾಡಿ ಮೈನಸ್ ಬರ್ದಿದ್ದನ್ನ ಇಲ್ಲಿ, ಇದು ನಿಮ್ಮ ತಲೆಯಲ್ಲಿ ಹೋಗಲಿ. 21/2 ಇಂಟು ಬ್ರಾಕೆಟ್ 8 ಮೈನಸ್ ಎಷ್ಟಿದು, 40. 21/2 ಇಂಟು 40 8 ಕಳೆದ್ರೆ ಎಷ್ಟು, -32. 2 1 2 16. ಈಗ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು. 21 ಮತ್ತು 16 ಗುಣಿಸಿ ಹೇಳ್ರಿ ಪಟ್ನ. 21 and 16 ನೀವಾಗ ಗುಣಾಕಾರ ಮಾಡ್ರಿ, ಕರೆಕ್ಟ್ ಹೇಳ್ರಿ, ತಪ್ಪು ಹೇಳ್ಬೇಡ್ರಿ. 21 and 16 ಸ್ವಯಂ ಹೇಳ. ಎಷ್ಟು ಬಂತು, 336 -336 ಏನಾಗುತ್ತೆ, ಇದಕ್ಕೆ ಉತ್ತರ ಆಗ್ತದೆ S21 = ಸರಿ. ಮುಂದಿನ ಪ್ರಶ್ನೆಗೆ ಸಾಗೋಣ ನೋಡ್ರಿ. ಮಾಡೆಲ್ ಕ್ವೆಶ್ಚನ್ ಪೇಪರ್ 4ನಲ್ಲಿ ಬಂದಿರತಕ್ಕಂಥ ಪ್ರಶ್ನೆ, ಸಮಾಂತರ ಶ್ರೇಣಿಯ n-ನೇ ಪದವನ್ನು ಕಂಡುಹಿಡಿಯಲಿಕ್ಕೆ ಇರತಕ್ಕಂಥ ಸೂತ್ರ. ಪ್ರಶ್ನೆ ನಂಬರ್ ಹಾಕ್ರಿ, ಸೂತ್ರ ಬರೀರಿ. ಬರೀ AN = ಏನು ಸೂತ್ರ, ಅದಕ್ಕೆ A + n - 1 × D. ಇದು ಎಷ್ಟನೇ ಆಪ್ಷನ್ದಾಗ ಐತಿ, 4 ಆಪ್ಷನ್ ಸರಿಯಾಗಿ ಲಕ್ಷ ಕೊಟ್ಟು ನೋಡ್ರಿ. ಏನಾಗೈತೆ ಬರೀರಿ ಸೂತ್ರ. AN = A + n - 1 × D ಬರಿಬೇಕು. ಮುಂದೆ ನೋಡ್ರಿ ಏನು ಸಮಸ್ಯೆ ಐತಿ. ಇರಲಿ, ಏನು ಪ್ರಾಬ್ಲಮ್ ಮತ್ತೆ ಬಂದಿಲ್ಲ ಅಣ್ಣಲ್ಲಿ, ಏನಾತ ಆಗಲೇ ಏನು. ನೋಡ್ರಿ, ಹಿಂದಿನ ಒಂದು ಪ್ರಶ್ನೆಯಲ್ಲಿ ಸಮಾಂತರ ಶ್ರೇಣಿಯನ್ನು ಕೂಡ ಬರ್ಲಿಕ್ಕೆ ಹೇಳಿದಾರ. ಇಲ್ಲೇ ನಮಗೆ ಎ ಮತ್ತು ಡಿ ಸಿಕ್ಕ ತಕ್ಷಣ ಇಲ್ಲೇ ಶ್ರೇಣಿ ಬರೆದು ಬಿಡ್ಬೋದು. ಶ್ರೇಣಿ ಏನದು, A + D A + 2D, ಡ್ಯಾಶ್ ಡ್ಯಾಶ್.
ಎ ಅಂದರೆ 4 ಇದೆ, 4 ಪ್ಲಸ್ -2. ಡಿ ಎಷ್ಟಿದೆ ನೋಡ್ರಿ, -2 ಇದೆ, ಕಾಮ 4 ಪ್ಲಸ್ 2 ಗುಂಡ್ಲೆ -2 ಅಂದ್ರೆ -8 ಅದು, ಡ್ಯಾಶ್ ಡ್ಯಾಶ್. ಡಿ ಏನಾಯ್ತು, 4 2 -4 ಡ್ಯಾಶ್ ಡ್ಯಾಶ್. ಇದು ನಮಗೆ ರೆಡಿ ಆಗ್ತದೆ. ಇದು ಹಿಂದಿನ ಪ್ರಶ್ನೆ ಆಗಲೇ ಮಾಡಿದ್ವಲ್ಲ, ಅದರಲ್ಲಿ ಅಷ್ಟು ಉಳಿದಿತ್ತು, ಅದನ್ನು ಪೂರ್ಣ ಮಾಡ್ಕೊಂಡ್ರಿ. ಪೂರ್ಣ ಮಾಡಿದ್ರಿ? ಸರಿ, ಮುಂದಿನ ಒಂದು ಮತ್ತೇನೋ, ಹೌದು -4 ಬರೋದಿಲ್ಲ. ಅದು 4 -8 ಅಂದರೆ ಎಷ್ಟು ಆತ? -4 ಬರ್ತದೆ. 4 8 ವ್ಯತ್ಯಾಸ 4, ದೊಡ್ಡ ಅಂಕಿ ಚಿಹ್ನೆ ಬರೀಬೇಕು, -4 ಬರ್ತದೆ. ತಪ್ಪಿಲ್ಲ, ಸರಿ ಅದು. ಡಿ ಎಷ್ಟೈತಿ? ಮತ್ತು -2 ಐತಿಲ್ಲ, 2D ಐತಿಲ್ಲ, ಅದು 2 ಇಂಟು ಮೈನಸ್, ಸಾರಿ 4 ಹಾಕತ್ತಿಲ್ಲ, ಅದು ಡಿ -2 ಐತಿ, 4 ಆಕೈತೆ ಅಂದ್ರೆ ಎಷ್ಟಾಯ್ತು? -4 ಪ್ಲಸ್ 4 ಏನಾಯ್ತು? 0 ಆಯ್ತು. ನೀವು ಹೇಳೋದು ಕರೆಕ್ಟ್ ಐತಿ, 0 ಆಕೈತಲ್ಲ. ಸರಿ, 4 2 0 ಡ್ಯಾಶ್ ಡ್ಯಾಶ್. ಮುಂದಂಗ ಪದಗಳು ಬರ್ತಾವೆ. ಸರಿ ನೋಡ್ರಿ, ನಾವು 60ನೇ ಪ್ರಶ್ನೆಗೆ ಉತ್ತರಿಸಿದ್ವಿ. 61ನೇ ಪ್ರಶ್ನೆ ಏನದ ನೋಡ್ರಿ. ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ. ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಬಳಸಿ ಕಂಡುಹಿಡಿಬೇಕಾಗೈತಿ. ಎ ಕೊಟ್ಟು ಬರ್ರಿ ಕ್ವಿಕ್ಲಿ 3, ಸಾಮಾನ್ಯ ವ್ಯತ್ಯಾಸ ಡಿ ಕೊಟ್ಟು 5 - 3, 5ರಾಗ 3 ಹೋದ್ರೆ ಎಷ್ಟು? 2. ಮೊದಲ 20 ಪದಗಳ ಮೊತ್ತ ಅಂದರೆ A20 ಮೊತ್ತ ಅಲ್ಲ ಇದು, S20 ಕಂಡುಹಿಡಿಬೇಕು. A20 ಅಲ್ಲ, ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿ ಅಂದ್ರೆ S20 ನಾವೇನು ಮಾಡಬೇಕಾಗಿದೆ? ಕಂಡುಹಿಡ್ಕೋಬೇಕಾಗಿದೆ. S20 = ಕ್ವಶನ್ ಮಾರ್ಕ್. SN ಸೂತ್ರ ಬರ್ರಿ ಎಲ್ಲರೂ, ಸ್ಟ್ಯಾಂಡರ್ಡ್ ಸೂತ್ರ, ಭಾಳ ಸಲ ಲೆಕ್ಕ ಮಾಡಿದ್ರೆ ಇದನ್ನ ಎಲ್ಲರಿಗೂ ಫ್ಯಾಮಿಲಿಯರ್ ಐತಿ. n/2 ಇಂಟು ಬ್ರಾಕೆಟ್ 2a ಪ್ಲಸ್ n - 1 ಇಂಟು ಡಿ, 2a ಪ್ಲಸ್ n - 1 ಇಂಟು ಡಿ. n/2 S20 20 ಪದಗಳ ಮೊತ್ತ ಬೇಕಾಗೈತಿ. n ಇದಲ್ಲಿ 20 ಹಾಕ್ಬಿಡ್ರಿ. ಸೂತ್ರ ಬರ್ದಿರಿ ಎಲ್ಲರೂ ಬರ್ದಿದ್ರಲ್ಲ? ಸರಿ, ಮೂವ್ ಆಗ್ರಿ ನನ್ನ ಜೊತೆ. 20/2 ಇಂಟು ಬ್ರಾಕೆಟ್ 2a, ಎದ ಬೆಲೆ 3 ಪ್ಲಸ್ n - 1, 20 - 1 ಇಂಟು ಡಿ. ಡಿ ಎಷ್ಟದ? 2 ಅದ. ಡಿ 2 ಅದ. 20ಕ್ಕೆ 2 ಭಾಗಿಸಿದ್ರೆ 10 ಬರ್ತದ. 2 3 6, 20ರಾಗ 1 ಹೋದ್ರೆ 19, 19 ಗುಂಡ್ಲೆ ಎಷ್ಟು ಆಕೈತಿ? ಇದು 2 ಆಕೈತಿ. 10 ಇಂಟು ಬ್ರಾಕೆಟ್ 6 ಪ್ಲಸ್ 10 ಇಂಟು ಬ್ರಾಕೆಟ್ 6 ಪ್ಲಸ್ 19 38, 38ಕ್ಕೆ 6, 38ಕ್ಕೆ 6 ಕೂಡಿಸಿದ್ರೆ 40, 44ಕ್ಕೆ 10 ಗುಣಿಸಿದ್ರೆ 440. ಎಷ್ಟು ಪದಗಳ ಮೊತ್ತ ಇದು? 20 ಪದಗಳ ಮೊತ್ತ. 20 ಪದಗಳ ಮೊತ್ತವನ್ನು ಪೂರ್ಣ ಮಾಡಿದ್ವಿ. ಸರಿ, ಮುಂದಿನ ಒಂದು ಪ್ರಶ್ನೆ ನೋಡ್ರಿ. ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಬಂದದ ನೋಡ್ರಿ. ನೋಡಿದ ತಕ್ಷಣ ಪ್ರಶ್ನೆ ಹೆಂಗೆ ಮಾಡೋದಪ್ಪ, ಇದೇನೋ ಬೇರೆ ಬಂದೈತಿಲ್ಲ ಅಂತ ಅನಿಸ್ತೈತಿ. ಆದರೂ ಸುಲಭನೇ ಐತಿ, ಏನು ಕಷ್ಟ ಇಲ್ಲ ನೋಡ್ರಿ. ಒಂದು ಪ್ರಶ್ನೆ ಪತ್ರಿಕೆ ಒಟ್ಟು ಎಷ್ಟು ಪ್ರಶ್ನೆಗಳನ್ನು ಒಳಗೊಂಡೈತೆ ಅಂದ್ರೆ 15 ಪ್ರಶ್ನೆಗಳನ್ನು ಒಳಗೊಂಡದ. ಪ್ರತಿ ಪ್ರಶ್ನೆಯು ಪ್ರಶ್ನೆಯ ಸಂಖ್ಯೆಗಳಷ್ಟೇ ಅಂಕಗಳನ್ನು ಹೊಂದಿರುತ್ತದೆ. ಪ್ರತಿಯೊಂದು ಪ್ರಶ್ನೆಯಷ್ಟೇ ಸಂಖ್ಯೆಗಳನ್ನು ಹೊಂದಿರ್ತದೆ. ಇದನ್ನು ಅರ್ಥ ಮಾಡ್ಕೋಬೇಕು. 1ನೇ ಪ್ರಶ್ನೆ, 2ನೇ ಪ್ರಶ್ನೆ, ಆಮೇಲೆ 3ನೇ ಪ್ರಶ್ನೆ, ಹಿಂಗೆ ಪ್ರಶ್ನೆಗಳು ಎಷ್ಟದಾವ? ಇಲ್ಲಿ 15 ಪ್ರಶ್ನೆಗಳದಾವೆ. ಇದು ಪ್ರಶ್ನೆ, ಇದು ಇಲ್ಲ ಬರೆದಿದ್ದಲ್ಲ, ಇದು ಪ್ರಶ್ನೆ. ನೀವು ಹಿಂಗೆ ಬರ್ರಿ, ಆದ್ರೆ ಇದು ಪ್ರಶ್ನೆಯ ಕ್ರಮ. ಇದಕ್ಕೆ ಅಂಕಗಳು ಎಷ್ಟದಾವ ಅಂತ ಹೇಳ್ತಾನವ. ಪ್ರಶ್ನೆ ಲೈನ್ ಗೊತ್ತಾಯ್ತು? 1ನೇ ಪ್ರಶ್ನೆ, 2ನೇ ಪ್ರಶ್ನೆ, 3ನೇ ಪ್ರಶ್ನೆ, 4ನೇ ಪ್ರಶ್ನೆ, ಹಿಂಗೆ 15ನೇ ಪ್ರಶ್ನೆ. ಒಂದು ಪ್ರಶ್ನೆ ಪತ್ರಿಕೆಗಳು 15 ಪ್ರಶ್ನೆ ಅದಾವೆ. 1ನೇ ಆ ಪ್ರಶ್ನೆ ಸಂಖ್ಯೆ ಏಟೈತಿಲ್ಲ ಅಷ್ಟು ಮಾರ್ಕ್ಸ್ ಐತೆ. ಅದು 1ನೇ ಪ್ರಶ್ನೆಗೆ 1 ಮಾರ್ಕ್ಸ್. 2ನೇ ಪ್ರಶ್ನೆ ಎಷ್ಟು ಮಾರ್ಕ್ಸ್ ಐತಿ? 2 ಮಾರ್ಕ್ಸ್. ಇಲ್ಲಿ ನೋಡ್ರಿ ಅಂಕ ಬರ್ತೀನಿ, 2 ಮಾರ್ಕ್ಸ್ ಇದ್ದ. 3ನೇ ಪ್ರಶ್ನೆ ಎಷ್ಟೈತಿ? 3 ಮಾರ್ಕ್ಸ್ ಇದ್ದ. 15ನೇ ಪ್ರಶ್ನೆ ಎಷ್ಟು ಮಾರ್ಕ್ಸ್ ಇದ್ದಿರಬೇಕು? 15 ಮಾರ್ಕ್ಸಿಂದ ಇರಬೇಕು. ದತ್ತಾಂಶವನ್ನು ಅರ್ಥ ಮಾಡ್ಕೋತ ಹೋಗ್ರಿ ಒಂದಿಟ. ಒಂದು ಪ್ರಶ್ನೆ ಪತ್ರಿಕೆ ಒಟ್ಟು 15 ಪ್ರಶ್ನೆಗಳನ್ನು ಒಳಗೊಂಡಿದ್ದು ಪ್ರತಿ ಪ್ರಶ್ನೆಯು ಪ್ರಶ್ನೆಯ ಸಂಖ್ಯೆಗಳಷ್ಟೇ ಅಂಕಗಳನ್ನು ಹೊಂದಿರುತ್ತದೆ. ಧನ್ಯಾಳು ಮೊದಲ 4 ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಲಾಕಿ. ಮೊದಲ 4 ಪ್ರಶ್ನೆಗಳನ್ನು ಸರಿಯಾಗಿ ಉತ್ತರಿಸ್ತಾಳೆ. ನಂತರದ 2 ಪ್ರಶ್ನೆಗಳಿಗೆ ಉತ್ತರಿಸ ಕೊಡಂಗಿಲ್ಲ. ಮುಂದಿನ ಎಲ್ಲ ಪ್ರಶ್ನೆಗಳಿಗೆ ಸರಿ ಉತ್ತರ ನೀಡ್ತಾಳೆ. ಹಾಗಾದರೆ ಅವಳು ಗಳಿಸಿದ ಒಟ್ಟು ಅಂಕಗಳನ್ನು
ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಆಕೆ ಯಾವ್ಯಾವ 2 ಪ್ರಶ್ನೆ ಬಿಡಿಸಿಲ್ಲ ಹೇಳ್ರಿ ನೋಡ್ರಿ. ಮೊದಲ 4 ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸ್ತಾಳೆ. ಅಂದರೆ A1 ಮೊದಲನೇ ಪ್ರಶ್ನೆ, 2ನೇ ಪ್ರಶ್ನೆ, 3ನೇ ಪ್ರಶ್ನೆ, 4ನೇ ಪ್ರಶ್ನೆ ಉತ್ತರಿಸ್ತಾಳೆ. ಅಂದರೆ ಉತ್ತರಿಸಲಾರದ ಪ್ರಶ್ನೆ ಯಾವುದು? 5ನೇ ಪ್ರಶ್ನೆ ಮತ್ತು 6ನೇ ಪ್ರಶ್ನೆ ಉತ್ತರಿಸಿಲ್ಲ. ಧನ್ಯಾಳು ಉತ್ತರಿಸಲಾರದ ಪ್ರಶ್ನೆಗಳಂದ್ರೆ ಇಲ್ಲ. ಇದು ನೋಡಿ, ಇನ್ನೊಂದು ಇದು ನೀವು ತಿಳ್ಕೊರಿ. ಇದು ಒಂದೇದು ಐತಲ್ಲ ಅಂದರೆ ಇದು ಒಂದೇ ಪದ. ಇದನ್ನ ಏನಂತ ತೊಗೋಬೇಕು ನಾವು? A1 ಅಂತ ತೊಗೋಬೇಕು. ಇದನ್ನ ಏನು ತೊಗೋಬೇಕು? A2 ಅಂತ ತಿಳ್ಕೊಬೇಕು. ಇದನ್ನ ಏನಂತ ತಿಳ್ಕೊಬೇಕು? A3 ಅಂತ ತಿಳ್ಕೊಬೇಕು. ಈ ಸಂಯೋಜನೆಯನ್ನು ಸ್ವಲ್ಪ ಮಾನಸಿಕವಾಗಿ ಅರ್ಥ ಮಾಡಿಕೊಂಡು ಸಿದ್ಧರಾಗಿ ಇದು 15ನೇದು, A15 ಇದು ನಿಮ್ಮ ಗಮನದಾಗಿರಲಿ. A1, A2, A3, A4, A15. ಈಗ ಆಕೆ ಮೊದಲ 4 ಪ್ರಶ್ನೆಗಳನ್ನ ಉತ್ತರಿಸಿದ ಅಂದ್ರೆ 5, 6 ಉತ್ತರಿಸಿಲ್ಲ. ಅಂದ್ರೆ ಇದರ ಅರ್ಥ ಏನು? ಆಕೆ ಒಟ್ಟು ಅಂಕಗಳನ್ನ ಎಷ್ಟು ಗಳಿಸಿದ್ಲು ಅನ್ನೋದು ಕಂಡು ಹಿಡಬೇಕಾಗಿಲ್ಲ. ಅಂದ್ರೆ ಅಷ್ಟು ಮಾರ್ಕ್ಸ್ ಯಾವುದು ಯಾವುದು ಬಿಡ್ಲಾರ್ದ ಎಲ್ಲವಕ್ಕೂ ಅಂಕ ಬಂದಿದ್ದಾವ ಅಂದ್ರೆ ಅದೇನು ಸಿಗ್ತೈತೆ ನಿಮ್ಗೆ? 1 + 2 + 3 + 4 + 15 ತನಕ ಮಾಡಿದ್ರೆ ಅಷ್ಟು ಸಿಗ್ತೈತೆ. ಅದ್ರಾಗ ಏನು ಬಿಡ್ಬೇಕು ನೀವು? 5ನೇ ಪ್ರಶ್ನೆದ ಮಾರ್ಕ್ಸ್ ಮತ್ತು 6ನೇ ಪ್ರಶ್ನೆ. 5ನೇ ಪ್ರಶ್ನೆಗೆ ಎಷ್ಟು ಮಾರ್ಕ್ಸ್ ಐತಿ? 5 ಮಾರ್ಕ್ಸ್ ಐತಿ. 6ನೇ ಪ್ರಶ್ನೆಗೆ 6 ಮಾರ್ಕ್ಸ್. 6, 5 ಕೂಡಿಸಿದ್ರೆ ಎಷ್ಟಾಯ್ತು? ಅಂದ್ರೆ ಇಲ್ಲಿಂದ 1ರಿಂದ 15 ತನಕ ಮೊತ್ತ ಅಂದ್ರೆ ಇದು 15 ಪದಗಳ ಮೊತ್ತ. S15. S15 ಏನು ಕಳಿಬೇಕು? ಮೈನಸ್ A5 + A6 ಕಳಿಬೇಕು. A5 + A6 ಕಳಿಬೇಕು. ಈಗ ಮೊದಲು ಏನು ಮಾಡೋಣ? S15 ಕಂಡುಹಿಡಿಯೋಣ. ಈಗ ನೋಡ್ರಿ, ಮೊದಲನೇ ಪದ A = 1, ಸಾಮಾನ್ಯ ವ್ಯತ್ಯಾಸ 2 - 1 ಅಂದ್ರೆ ಅದು 1 ಬರ್ತದೆ. ಆಮೇಲೆ ಪದಗಳ ಸಂಖ್ಯೆ N = ಎಷ್ಟೈತಿ? 15 ಅದ. ಈಗ ನಾವು ಮೊದಲು ಏನು ಮಾಡೋಣ ಅಂದ್ರೆ S15 ಅನ್ನು ಕಂಡುಹಿಡಿಯೋಣ. ಈಗ S15 = SN ಸೂತ್ರ ಹಾಕ್ರಿ. N/2 × ಬ್ರಾಕೆಟ್ 2A + N - 1 × D. 2A + N - 1 × D. ಎನ್ನದ ಜಾಗದಾಗ ಎನ್ನ ಸ್ಥಾನದಲ್ಲಿ ಎಷ್ಟು ಹಾಕ್ರಿ ಅಂದ್ರೆ 15 ಹಾಕ್ರಿ. 15 ಎರಡಾಂಶ ಇಂಟು ಬ್ರಾಕೆಟ್ 2A. A ಅಂದರೆ ಎಷ್ಟು? 1 + N - 1 ಅಂದರೆ ಏನು? 15 - 1 ಇಂಟು D. ಅದು ಒಂದೇ ಐತಿ, ಅದು ಕೂಡ ಒಂದೇ ಇದೆ ಬೆಲೆ. ಆದೇಶಿಸಿದೆ ಅದು. 15/2 ಬರೀ ನಾವು. 15/2 ಇಂಟು ಬ್ರಾಕೆಟ್ 2 × 1 ಎಷ್ಟಾಯಿತು? 2 ಆಯಿತು. 15 - 1 ಎಷ್ಟಾಯ್ತು ನೋಡ್ರಿ? 14 ಆಯಿತು. 15 - 1 ಅಂದ್ರೆ 14. ಯಾವುದಮ್ಮ? ಇಂಟು 1 ಅದು ಗುಣಾಕಾರ ಮಾಡಿದ್ನಲ್ಲ. 2 1 2 ಆಯ್ತು. ಅದು ಇದು 1 ಗುಣಾಕಾರ ಮಾಡಿದ್ರು ಅದು ಒಂದು ಏನು ವ್ಯತ್ಯಾಸ ಆಗೋದಿಲ್ಲ. 15 1 ಹೋದ್ರೆ 14 ಬಂತು. ಸರಿ ಐತಿ, ಸರಿ ಐತಿ. 15/2 ಇಂಟು ಬ್ರಾಕೆಟ್ 14ಕ್ಕೆ 2 ಕೂಡಿಸಿದ್ರೆ ಎಷ್ಟಾಯ್ತು ನೋಡ್ರಿ? 14. 2 1 2 8 15 8 120 ಅಲ್ಲ. ಅಂದ್ರೆ ಎಲ್ಲ ಪ್ರಶ್ನೆಗೆ ಉತ್ತರಿಸಿದ್ಲು ಅಂದ್ರೆ ಆಕೆ ಎಷ್ಟು ಮಾಡ್ತಿದ್ಲು? 120 ಮಾರ್ಕ್ಸ್ ತಗೋತಿದ್ಲ. ಈಗ ಧನ್ಯಾಳು ಉತ್ತರಿಸದ ಪ್ರಶ್ನೆಗಳಂದ್ರೆ ಯಾವ್ಯಾವ? A5 ಮತ್ತು A6. ಈಗ A5 ದ ಅಂಕ ಮತ್ತು A6 ದ ಅಂಕ ಅಂದ್ರೆ 5 + 6 11. 11 ಅಂಕದ್ದಕ್ಕೆ ಏನು ಮಾಡಿಲ್ಲ? ಉತ್ತರ ಕೊಟ್ಟಿಲ್ಲ ಅನ್ನಂಗಾತ. ಆದ್ದರಿಂದ ಧನ್ಯಾಳು ಪಡೆದ ಒಟ್ಟು ಅಂಕಗಳು ಅಂದ್ರೆ ನಾವೇನು ಮಾಡಬೇಕು? S15 ಐತಲ್ಲ, 15 ಪದಗಳ ಮೊತ್ತ. ಅದ್ರಾಗ A5 ಮತ್ತು A6 ಇವೆರಡು ಬಿಡಬೇಕು ನೋಡ್ರಿ. A5 ಮತ್ತು A6 ದ ಮೊತ್ತವನ್ನು ಬಿಡಬೇಕು. ಯಾಕಂದ್ರೆ 5ನೇ ಪ್ರಶ್ನೆಗೆ ಮತ್ತು 6ನೇ ಪ್ರಶ್ನೆಗೆ ಹಾಕಿ ಉತ್ತರ ಕೊಟ್ಟಿಲ್ಲ. ಆ 5ನೇ ಪ್ರಶ್ನೆ S15 ನಮಗೆ ಈಗಾಗಲೇ ಲೆಕ್ಕ ಮಾಡ್ಕೊಂಡಿದ್ದೀರಿ. S15 ಎಷ್ಟು ಬಂತಲ್ಲ ಇಲ್ಲಿ? 120. 120 ಮಾರ್ಕ್ಸ್ದೊಳಗೆ 5ನೇ ಪ್ರಶ್ನೆಗೆ 5 ಮಾರ್ಕ್ಸ್ ಐತಿ, 6ನೇ ಪ್ರಶ್ನೆಗೆ 6 ಮಾರ್ಕ್ಸ್ ಐತಿ. 6 5 ಕೂಡಿಸಿದ್ರೆ 11 ಆಕೈತಿ. 121 11 ಕಳೀರಿ. ಉಳಿದೆಷ್ಟು? 120 11 ಕಳೀರಿ. 109. ಆದ್ದರಿಂದ ಧನ್ಯಾಳು ಪಡೆದಿರ್ತಕ್ಕಂಥ ಮಾರ್ಕ್ಸ್ ಎಷ್ಟು ಅಂತಂದ್ರೆ 109 ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ.
ಇದು ಪ್ರಶ್ನೆ ಸಂಖ್ಯೆ ಎಷ್ಟು? ಸರಿ, 109 ಕರೆಕ್ಟ್ ಆಯ್ತು. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಮತ್ತೊಂದು ಅನ್ವಯಿಕ ಪ್ರಶ್ನೆ ಇದೆ, ಏನಿದೆ ಅಂತ ಗಮನಿಸ್ರಿ. ಒಂದು ಸಮಾಂತರ ಶ್ರೇಣಿಯ 7ನೇ ಪದವು ಅದರ 2ನೇ ಪದದ 4ರಷ್ಟಿದೆ. ಸಮಾಂತರ ಶ್ರೇಣಿ ಎಷ್ಟನೇ ಪದ? 7ನೇ ಪದ. ಅಂದರೆ ಹೆಂಗೆ ಬರೀಬೇಕು? ದತ್ತಾಂಶ 1ನೇದು ಏನಂತಂದ್ರೆ ಸಮಾಂತರ ಶ್ರೇಣಿ 7ನೇ ಪದ A7 ಬರೀತೀರಿ, ಅದರ 2ನೇ ಪದದ 4ರಷ್ಟಿದೆ. 2ನೇ ಪದ ಹೆಂಗೆ ಬರೀತೀರಿ? A2 ಬರೀತೀರಿ, 4ರಷ್ಟು 4A2. ಇದನ್ನು ತಪ್ಪಾಗಿ ಕೆಲವ್ರು ಹೆಂಗೆ ರಹಿಸ್ತಾರೆ ಅಂದ್ರೆ 2A4 ಬರೀತೀರಿ, 2A4 ಬರೀತೀರಿ ಕೆಲವರು. ಅದು ಕೆಲವರಿಗೆ ಲಾಜಿಕಲಿ ತಪ್ಪಿರಿ. ಮತ್ತೊಂದು ಸಲ ನೋಡ್ರಿ, 7ನೇ ಪದವು ಅದರ 2ನೇ ಪದದ 2ನೇ ಪದ ಅಂದರೆ ಏನು ತಗೋಬೇಕು? A2. 4ರಷ್ಟಿದೆ, ಅದಕ್ಕೆ ಏನು ಮಾಡಿದ್ದೆ? 4ಇಂದ ಗುಣಾಕಾರ ಮಾಡಿಕೊಂಡೆ. A7 = 4A2. ಇದು ಒಂದೇ ದತ್ತಾಂಶ. ಇದನ್ನು ಉಪಯೋಗ ಮಾಡ್ರಿ, ಒಂದು ಸಮೀಕರಣ ಸಿಗ್ತದೆ. A + 6D = 4 × ಬ್ರಾಕೆಟ್ ಎಷ್ಟು ಬರೋರು ಹೇಳಿ? A2 ಅಂದ್ರೆ ಹೆಂಗೆ ಬರೀತೀರಿ? A + D ಬರೀತೀರಲ್ಲ, A + D ಬರೀರಿ. ಈಗ A + 6D = 4A + 4D, 4A + 4D. ಈಗ ಎದು ಒಂದು ಕಡೆ ಮಾಡ್ರಿ, A - 4A ಆತ, 4D - 6D ಆತ. 4D - 6D ನೋಡ್ರಿ, A ಇಲ್ಲೇ ಇಟ್ಟಿದ್ದೀನಿ, ಆ A ಈ ಕಡೆ ತಂದಿನಿ, 4D ಬಲಗಡೆ ಇತ್ತು, ಈ 6D ಆ ಕಡೆ ಕಳಿಸಿದ್ದೀನಿ. ಇದು -3A ಉಳಿತ ನೋಡ್ರಿ, ಆ ಕಡೆ -2D ಉಳಿತು ನೋಡ್ರಿ. -2D ಮೈನಸ್ ಕ್ಯಾನ್ಸಲ್ ಮಾಡ್ಕೋರಿ. ಅಂದ್ರೆ -3A = 2D, ಬರೀ 3A = 2D ಬರೀ ನಾವು. ಇದು ಹಿಂಗೆ ಅಂತಿಲ್ಲ, ನಮಗೆ D = ಬಳಸ್ಕೊಳ್ಳೋದಾಗ್ಬೋದು, A = ಬಳಸ್ಕೊಳ್ಳೋದಾಗ್ಬೋದು. 2ನೇ ಸಂಬಂಧ ಏನು ಬರ್ತೈತಿಲ್ಲ ನೋಡೋಣ. ಈಗ ಇನ್ನೊಂದು ಆಮೇಲೆ ಈ ಸಮೀಕರಣ ಒಂದೇದು ನಾವು ಉಪಯೋಗ ಮಾಡೋಣ. ಇದನ್ನು ಉಪಯೋಗ ಆಕೈತೆ ಮುಂದೆ, ಇದು ಇಷ್ಟೇ ಇರಲಿ. ಮುಂದೆ ಯಾವ ರೀತಿ ಬೇಕಲ್ಲ ಹಂಗೆ ಅದನ್ನು ಸ್ವಲ್ಪ ಬದಲಾಯಿಸ್ಕೊಂಡು ಉಪಯೋಗ ಮಾಡೋಕ್ಕಾಗ್ತೈತೆ. ದತ್ತಾಂಶ 2 ಏನದ ನೋಡಿ, ದತ್ತಾಂಶ 2, 2ನೇ ದತ್ತಾಂಶ ಏನದ ಅಂದ್ರೆ, ಹಾಗೂ ಶ್ರೇಣಿಯ 12ನೇ ಪದವು, 12ನೇ ಪದ ಅಂದರೆ A12, 12ನೇ ಪದವು 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ. ಎಲ್ಲರದು ಅಟೆನ್ಷನ್ ಐತಿ, ಇಲ್ಲಿ ಕೇಳಿಸ್ಕೊಳತ್ತಿರಿದ್ನ. ಶ್ರೇಣಿ ಎಷ್ಟನೇ ಪದ? 12ನೇ ಪದ ಅಂದರೆ A12. 4ನೇ ಪದದ 3ರಷ್ಟಕ್ಕಿಂತ ಅಂದ್ರೆ ಹೆಂಗೆ ಬರೆಯೋದ್ನ? 4ನೇ ಪದದ 3ರಷ್ಟಕ್ಕಿಂತ ಅಂದ್ರೆ 3 × A4, 2 ಹೆಚ್ಚಾಗಿದೆ ಅಂದರೆ ಎಷ್ಟು ಬರೀಬೇಕು? +2 ಬರೀಬೇಕು. ಸರಿ ಐತಿ, ಇದನ್ನು ಬರೀ. 12ನೇ ಪದವು 4ನೇ ಪದದ 3ರಷ್ಟಕ್ಕಿಂತ, 4ನೇ ಪದ ಅಂದರೆ A4, 3ರಷ್ಟಕ್ಕಿಂತ ಅಂದ್ರೆ 3A4, ಅದಕ್ಕಿಂತ ಎಷ್ಟು ಹೆಚ್ಚು? 2 ಹೆಚ್ಚಾಗಿದೆ, 3A4 + 2. 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ. ಹಾಗಾದರೆ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಸರಿ, ಇದನ್ನು ಬಿಡಿಸ್ಕೊತ ಹೋಗೋನು, ಇನ್ನೊಂದು ಸಮೀಕರಣ ಸಿಗ್ತೈತೆ. ಅದರಿಂದ A ಮತ್ತು D ತಗೋಬೇಕು. A ಮತ್ತು D ತೆಗೆದ ಮೇಲೆ ಶ್ರೇಣಿ ಬರೆಯಕ್ಕೆ ಬರ್ತದೆ. ಮುಂದಿನ ಲಾಜಿಕ್ ಏನಂತ ಹೇಳಿದ್ನ, ಇಷ್ಟು ನಾವು ನೀವು ಸೇರಿ ಪೂರ್ಣ ಮಾಡ್ತಾ ಹೋಗೋಣ. A + L1D ಬರೀರಿ. ಈ ಕಡೆ 3 × A4 ಅಂದರೆ ಎಷ್ಟು ಬರೀತೀರಿ? A + 3D ಬರೀರಿ, 3D ಬರೀರಿ. ಪ್ಲಸ್ ಏನು ಮಾಡೋಣ? 2 ಬರೆಯೋಣ. ಈಗ ನೋಡಿರಿ, A + L1D ಇದು, A + L1D = 3 × A 3A, 3 × 3 9D, 3 × 3 9D, ಪ್ಲಸ್ ಎಷ್ಟು? 2, +2 ಬರೆದ್ರಾ? A + L1D + 3A + 9D + 2. ಈಗ A ಇಲ್ಲೇ ಇರಲಿ, ಅಥವಾ ಎಲ್ಲ 2 ಆ ಕಡೆ ಇರಲಿ, ಉಳಿದು ಎಲ್ಲ ಈ ಕಡೆ ತೊಗೊಂಬಂದ್ಬಿಟ್ಟು. L1D - 3A - 9D = ಎಷ್ಟಾಯ್ತು? 2 ಆಯ್ತು. A - 3A ಅಂದ್ರೆ -2A. 11Dದಾಗ 9D ಕಳೆದ್ರೆ 2 3 2D ಅಲ್ಲ, +2D = ಎಷ್ಟೈತಿ? 2 ಐತಿ. ಇಲ್ಲೊಂದು ಏನೋ ಸಂಬಂಧ ಇತ್ತಲ್ಲ ಹಿಂದೆ, ಇಲ್ಲ ಐತೆ ನೋಡ್ರಿ. 2D = ಎಷ್ಟೈತಿ ನೋಡ್ರಿ? 3 ಐತಿಲ್ಲ. ಡೈರೆಕ್ಟ್ ಈಗ ಸದ್ಯ ನೇರವಾಗಿ ಉಪಯೋಗ ಮಾಡ್ಕೊಳ್ಬಾರ್ದು. 2D = ಇದನ್ನ 2D ಬಂದೈತಿಲ್ಲ, ಇಲ್ಲಿ 2D ಬಂದೈತಿ. ಇದನ್ನ ಲಕ್ಷ ಕೊಡ್ಬೇಕು ಎಲ್ಲರೂ. ಒಂದು ಕ್ಷಣ ಸ್ಕ್ರೀನ್ ಗೇಟ್ ನೋಡ್ಬೇಕು. ಇಲ್ಲಿ 2D ಬಂದೈತಿ, ಇಲ್ಲಿ ನೋಡ್ರಿ. ಹಿಂದೆ ಸಂಬಂಧ ಏನೈತಿ ನೋಡಿ. 2D = ಎಷ್ಟೈತಿ? 3 ಐತಿ. ಅದನ್ನ ಉಪಯೋಗ ಮಾಡ್ತೀನಿ ನಾನು. -2A + 3A ಬರಿತೀನಿ. 2A ಬರೆಯಾಕತ್ತಿಲ್ಲ, 3A ಬರೆಯತ್ತೀನಿ. = ಎಷ್ಟು? 2. 3Aದಾಗ 2A ಹೋದ್ರೆ A = 2 ಆಯ್ತು. ಎದ ಬೆಲೆ 2 ಸಿಕ್ತು. ಈಗ D ತಕ್ಕೊಳ್ಳೋಣ. ಒಂದನೇ ಸಮೀಕರಣ 3A = 2D. ಒಂದನೇ ಸಮೀಕರಣ
3a ಈಕ್ವಲ್ ಟು ಏನೈತಿ 2d ಐತಿ. ನಂಗೆ ಬೇಕಾಗೈತಿ ಡಿ. ಈಗ ಡಿ ಈಕ್ವಲ್ ಟು 3 ಇಂಟು a ಡಿವೈಡೆಡ್ ಬೈ 2 ಅನ್ನಂಗೆ. ಡಿ ಈಕ್ವಲ್ ಟು 3a/2. 3 ಇಂಟು ಎದ ಬೆಲೆ 2 ಬಾಗ್ಲೆ 2 2 ಹೊಡೆದಾಕ್ರಿ. ಡಿ ಈಕ್ವಲ್ ಟು ಎಷ್ಟು ಬಂತು? 3 ಬಂತು. ಇಷ್ಟೆಲ್ಲ ಲೆಕ್ಕಾಚಾರಗಳಿಂದ ಮೊದಲನೇ ಪದ ಎ ಈಕ್ವಲ್ ಟು 2 ಬಂದತಿ. ಆಮೇಲೆ ಸಾಮಾನ್ಯ ವ್ಯತ್ಯಾಸ ಡಿ ಈಕ್ವಲ್ ಟು ಎಷ್ಟು ಬಂದೈತಿ? 3 ಬಂದೈತಿ. ಇಷ್ಟ್ರ ಮೇಲೆ ನಮಗೆ ಸಮಾಂತರ ಶ್ರೇಣಿಯನ್ನು ಬರಲಿಕ್ಕೆ ಆಗ್ತದನೋ ಇಲ್ರಪ್ಪ? ಶ್ರೇಣಿ ಏನು ಬರೆಯವರು? ಎ ಪ್ಲಸ್ ಡಿ ಎ ಪ್ಲಸ್ 2d ಡ್ಯಾಶ್ ಈ ರೀತಿ ಬರೀರಿದೆ. ಇಷ್ಟು ಬರೋದಾದ್ಮೇಲೆ ಎ ಅಂದರೆ 2, ಎ ಪ್ಲಸ್ ಡಿ ಅಂದರೆ 2 ಪ್ಲಸ್ 3, 2 ಪ್ಲಸ್ 2 ಗುಂಡ್ಲೆ ಡಿ 2 3 6 ನೇರವಾಗಿ ಬರೀರೋದು. ಡ್ಯಾಶ್ ಬರೀ 2 ಬರೆಯೋಣ. 3 2 ಕೂಡಿಸಿದ್ರೆ ಎಷ್ಟಾಯ್ತು? 5. 6 2 ಕೂಡಿಸಿದ್ರೆ 8 ಡ್ಯಾಶ್. ಉತ್ತರ ಬಂತ ಇಲ್ಲ? ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ.